ಮೈತ್ರಿ ಪಕ್ಷದ ನಾಯಕರ ಪಾದಯಾತ್ರೆಗೆ ಶಾಸಕ ಕದಲೂರು ಉದಯ್ ಲೇವಡಿ ಮಾಡಿದ್ದಾರೆ. ಅದು ಕೂಡ ರಾಜ್ಯದಲ್ಲಿ ಪ್ರವಾಹದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಪ್ರವಾಹದ ಸಂದರ್ಭದಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷಕ್ಕೆ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಹಗರಣಗಳು ಅತಿ ಹೆಚ್ಚಳವಾಗಿದ್ದಾವೆ. ಅದನ್ನೆಲ್ಲ ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ. ಹಗರಣಗಳ ತನಿಖೆ ಆಗತ್ತೆ, ತಪ್ಪಿತಸ್ಥರು ಕೂಡ ಹೊರಗಡೆ ಬರ್ತಾರೆ. ಆದರೆ ದಿಕ್ಕು ತಪ್ಪಿಸೋದಕ್ಕೆ ಹೋಗಿ ಅವರೇ ಹಳ್ಳಕ್ಕೆ ಬಿದ್ದಿದ್ದಾರೆ. ಅವರ ಸರ್ಕಾರದಲ್ಲೇ ಬಹಳಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಮೈತ್ರಿ ಪಕ್ಷಗಳ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮಾಡೋದು ಬೇರೆ ವಿಚಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾದಯಾತ್ರೆ ಏನು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇದಕ್ಕೆ ಮಳೆ ಇಲ್ಲ ಅಂತ ಬರದಲ್ಲಿ ಎಲ್ಲ ಎಣಗಾಡ್ತಿದ್ದೋ, ನೀರಿಲ್ಲ ಅಂತ ಈಗ ಒಂದು ತಿಂಗಳು 20 ದಿವಸ ಮೊದಲೇ ಪರಿತಪಿಸ್ತಾ ಇದ್ದೋ. ಈಗ ಮಳೆ ಬೇಡ ಅನ್ನಷ್ಟು ಬಂದು ನೀರು ಫ್ಲಡ್ ಆಗ್ತಾ ಇರೋದು, ಭೂಕುಸಿತ ಆಗ್ತಾ ಇರೋದು, ಇವೆಲ್ಲ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಇವತ್ತು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಒಂದು ಸರ್ಕಾರ ಏನು ನಮಗೆ ಅವಕಾಶ ಸಿಕ್ಕಿಲ್ವಲ್ಲ, 136 ಇವ್ರು ಗೆದ್ದುಬಿಟ್ಟಿದ್ದಾರಲ್ಲ, ಏನಾದರೂ ಇವ್ರ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತ ಇಲ್ಲದೆ ಸಲ್ಲದ ಅಪಪ್ರಚಾರಗಳನ್ನ ಇವತ್ತು ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರದ್ದೇ ಬೇಕಾದಷ್ಟು ಭ್ರಷ್ಟಾಚಾರ ಆಗಿದೆ. ಅವ್ರದನ್ನು ಹೇಳಿದ್ರೆ ಹೇಳೋಕ್ಕೆ ಟೈಮ್ ಸಾಕಾಗಲ್ಲ, ಅಷ್ಟಿದೆ ಅವ್ರದ್ದು. ಅಂಥದ್ರಲ್ಲಿ ಇವರು ಈ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಬೇರೆ ಏನೂ ದಾರಿ ಇಲ್ಲ. ಅಪಪ್ರಚಾರ ಮಾಡೋದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ದಾರಿ ಇಲ್ಲ, ಇವತ್ತು ಏನೂ ಕಾಣ್ತಿಲ್ಲ. ತನಿಖೆಗೆ ಮಾಡ್ತಾರಲ್ಲ, ತನಿಖೆ ಮಾಡ್ತೀವಿ. ಈಗ ಎಲ್ಲದಕ್ಕೂ ತನಿಖೆಗೆ ವಹಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಭಾಳಷ್ಟಿದೆ, ಒಂದಲ್ಲ ಎರಡಲ್ಲ. ಈಗಾಗಲೇ ಈಗ 21 ಪ್ರಕರಣ ಉಲ್ಲೇಖ ಮಾಡಿದ್ದಾರೆ. ಅದು ಬಿಟ್ಟು ಭಾಳಷ್ಟಿವೆ. ತನಿಖೆ ಮಾಡಿದ್ರೆ ಪ್ರಮುಖವಾದ 21 ಭ್ರಷ್ಟಾಚಾರದ ವಿರುದ್ಧ ತನಿಖೆಗೆ ಈಗ ಆದೇಶನೂ ಕೂಡ ಮಾಡ್ತಾರೆ. ಹೋರಾಟ ಮಾಡೋದು ಬೇರೆ ವಿಚಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾದಯಾತ್ರೆ ಏನು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇದಕ್ಕೆ ಮಳೆ ಇಲ್ಲ ಅಂತ ಬರದಲ್ಲಿ ಎಲ್ಲ ಎಣಗಾಡ್ತಿದ್ದೋ, ನೀರಿಲ್ಲ ಅಂತ ಈಗ ಒಂದು ತಿಂಗಳು 20 ದಿವಸ ಮೊದಲೇ ಪರಿತಪಿಸ್ತಾ ಇದ್ದೋ. ಈಗ